ಅದು ನನ್ನ ಹೆಸರನ್ನ ಡ್ಯಾಮೇಜ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಈಗ ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಸ್ವಯಂ ಘೋಷಿತ ನಾಯಕರು ಈ ರೀತಿ ಮಾಡ್ತಾ ಇದ್ದಾರೆ. ಗಲಾಟೆ ಇದ್ದಿದ್ದು ನಿಜ, ಕಾಂಗ್ರೆಸ್ನಲ್ಲಿ ಒಂದಷ್ಟು ಗಲಾಟೆ ಇದ್ದಿದ್ದು ನಿಜ, ಆದ್ರೆ ರಾಹುಲ್ ಗಾಂಧಿ ಅದನ್ನ ಬಗೆಹರಿಸಿದ್ದಾರೆ ಅನ್ನುವ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಇಂಥದ್ದೊಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಎಲ್ಲಿಗೂ ಹೋಗಿಲ್ಲ, ಮುಂಬೈಗೂ ಹೋಗಿಲ್ಲ, ಡೆಲ್ಲಿಗೂ ಹೋಗಿಲ್ಲ, ನಾನು ಎಲ್ಲಿಗೂ ಹೋಗಿಲ್ಲ, ನಾನು ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಇದ್ದೀನಿ ಅನ್ನುವ ಮಾತನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ನಾನು ಕಳೆದ 2 ದಿನಗಳಿಂದ ಬೆಂಗಳೂರಿನಲ್ಲೇ ಇದ್ದೇನೆ. ಬೆಂಗಳೂರಿನಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ಈ ಒಂದು ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ. ಇವತ್ತು ರಮೇಶ್ ಜಾರಕಿಹೊಳಿ ಮತ್ತು ತಂಡ ಡೆಲ್ಲಿಗೆ ಹೋಗುತ್ತೆ ಅನ್ನುವ, ಮುಂಬೈಗೆ ಹೋಗ್ತಾರೆ ಅನ್ನುವಂತಹ ಮಾತುಗಳಿದ್ವು. ಆದರೆ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ, ನಾನು ಎಲ್ಲೂ ಕೂಡ ಹೋಗಿಲ್ಲ, ಬೆಂಗಳೂರಲ್ಲೇ ಇದ್ದೀನಿ, ಆದರೆ ನನ್ನ ಹೆಸರು ಕೆಡಿಸೋದಕ್ಕೆ ಇಂಥದ್ದೆಲ್ಲ, ನನ್ನ ಹೆಸರಿಗೆ ಡ್ಯಾಮೇಜ್ ಮಾಡೋದಕ್ಕೆ ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನ DK ಶಿವಕುಮಾರ್ ಅವರ ಹೆಸರು ಹೇಳಿದೇನೆ ಈ ರೀತಿಯಂತಹ ಪರೋಕ್ಷ ಟಾಂಗನ್ನ ಸಚಿವ ರಮೇಶ್ ಜಾರಕಿಹೊಳಿ ನೀಡಿದ್ದಾರೆ. ನೀವು ನಿನ್ನಿಂದ ಟಿವಿಯಲ್ಲಿ ಪ್ರಚಾರ ಮಾಡುವಂಥ ವಿಷಯ ನೀವೇ ಆತ್ಮಲೋಕ ಮಾಡ್ಬೇಕಂತ ಈ ಸಂದರ್ಭ ಹೇಳಿ ಇಚ್ಛೆಪಡ್ತೇನೆ. ವಿಶೇಷವಾಗಿ ನನ್ನ ಮನೆಯಲ್ಲಿ ಕಳೆದ 2 ದಿವಸ ಇಲ್ಲೇ ಇದೆ. ನಾನು ಮುಂಬೈದಲ್ಲಿ ಪ್ರಚಾರ ಮಾಡಿದ್ರೆ ನೀವೇ ವಿಚಾರ ಮಾಡ್ಕೊಳ್ಳಿ. ಒಂದು ಹೆಚ್ಚಿಗೆ ನಾನು ಹೇಳೋದಿಲ್ಲ, ಇದನ್ನು ಕಾಂಗ್ರೆಸ್ಸಿನ ಸ್ವಯಂ ಘೋಷಿತ ಪ್ರಭಾವಿ ನಾಯಕರು ಹೆಸರು ಡ್ಯಾಮೇಜ್ ಮಾಡಲಿಕ್ಕೆ ಮಾಡತ್ತಾರೆ ನನಗೆ ಅನಿಸ್ತದೆ. ನಾನು ನನ್ನ ಜಗಳಿದ್ದದ್ದು ನಿಜ ಇತ್ತು, ಅದನ್ನು ಸಿದ್ದರಾಮಯ್ಯ ಅವರು, ಖರ್ಗೆ ಅವರು, ನಮ್ಮ ಉಳಿದ ನಾಯಕರೆಲ್ಲ ಬಗೆಹರಿಸ್ತಾರೆ. ಆದರೆ ಮಾಧ್ಯಮ ಮಿತ್ರರು ಯಾಕೆ ನೀವು ಗೊತ್ತಿಲ್ಲ ನನಗೆ. ಯಾಕೆ ಪ್ರತಿ ಬಾರಿ ಎಲ್ಲ ಬಟ್ಟೆ ರಮೇಶ್ ಜಾರಕಿಹೊಳಿ ಮುಖಾಂತರ ಇದು ಮಾಧ್ಯಮ ಮಿತ್ರರು ಯಾಕೆ ಮಾಡೋದು ಗೊತ್ತಿಲ್ಲ. ಬಹುಶಃ ಯಾರು ನಿಮ್ಗೆ ಕಾಂಟ್ರಾಕ್ಟ್ ಗೊತ್ತಿಲ್ಲ. ದಯವಿಟ್ಟು ಕ್ಲೋಸ್ ಮಾಡಬೇಕು. ಇದೆಲ್ಲ ಬಗೆಹರಿದೆ. ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಮುಂಬೈದಲ್ಲೂ ಬೆಂಗಳೂರು ನೀವು ನೋಡ್ಬೇಕಂತ ಈ ಸಂದರ್ಭ. ಇದು ರಮೇಶ್ ಜಾರಕಿಹೊಳಿ ಅವರ ಮಾತು. ಸಚಿವ